ರಾಜಕೀಯಕ್ಕೆ ಕರ್ನಾಟಕ ಸಿಂಗಂ ಎಂಟ್ರಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಬಿಜೆಪಿಗೆ ಅಣ್ಣಾಮಲೈ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಹಿರಿಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಅಣ್ಣಾಮಲೈ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಮೋದಿ ಅವರ ಕಾರ್ಯಕ್ಕೆ ನಾವೆಲ್ಲರೂ ಬಲ ತುಂಬಬೇಕು. ಬಿಜೆಪಿ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಬಿಜೆಪಿಗೆ ಸೇರ್ಪಡೆಯಾಗಲು 1 ವರ್ಷದಿಂದ ಕಾಯುತ್ತಿದ್ದೆ. ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಅಣ್ಣಾಮಲೈ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಅಣ್ಣಾಮಲೈ ಬಿಜೆಪಿಯನ್ನ ಸೇರ್ಪಡೆಯಾದರು. ಪ್ರಧಾನಿ ಮೋದಿ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಬಲ ತುಂಬಲು ಮತ್ತು ಮೋದಿ ಅವರಿಗೆ ಮತ್ತಷ್ಟು ಬಲ ತುಂಬಲು ನಾನು ಪಕ್ಷ ಸೇರ್ಪಡೆಯಾಗಿದ್ದೇನೆ. ಅವರ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷ ಸೇರ್ಪಡೆಯಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕರ್ನಾಟಕದ ರಿಯಲ್ ಸಿಂಗಂ ಎಂದೇ ಖ್ಯಾತಿಯಾಗಿದ್ದಂತಹ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪಿ ಮುರಳೀಧರ್ ರಾವ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇನ್ನು ಅಣ್ಣಾಮಲೈ ಅವರನ್ನು ಆತ್ಮೀಯವಾಗಿ ಬಿಜೆಪಿಗೆ ಬರಮಾಡಿಕೊಳ್ಳಲಾಗಿದೆ. ತಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠುರ ಕಾರ್ಯವೈಖರಿಯಿಂದ ಹೆಸರಾಗಿದ್ದಂಥ ಅಣ್ಣಾಮಲೈ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಾಕಷ್ಟು ಅವರು IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಸಿಂಗಂ ಎಂದೇ ಖ್ಯಾತಿ ಗಳಿಸಿದ್ರು. ಅದಾದ ನಂತರದಲ್ಲಿ ಅವರು ಜನಸೇವೆಯಲ್ಲಿ ನಿರತರಾಗಿದ್ದರು. ಜನಪರವಾದಂಥ ಕಾರ್ಯಗಳನ್ನು ಮಾಡುವಲ್ಲಿ ನಿರತರಾಗಿದ್ದರು ಮತ್ತು ಮತ್ತಷ್ಟು ಜನಸೇವೆಯಲ್ಲಿ ತೊಡಗಿಕೊಳ್ಳುವಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಅದೇ ಆಶಯದೊಂದಿಗೆ ಅವರು ರಾಜಕೀಯಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದ್ದಾರೆ. ಅಧಿಕೃತವಾಗಿ ಬಿಜೆಪಿಗೆ ಅಣ್ಣಾಮಲೈ ಸೇರ್ಪಡೆಯಾಗಿದ್ದಾರೆ. It says Anjamai Igai Arivukam in Nalgum Enjamai Vendar Kalah. I come from a land which is historic, and in this beautiful Tirukural it talks about the qualities a king and an administrator should have. It talks about fearlessness, it talks about courage, it talks about giving spirit, it talks about knowledge. I see all four of this with our Honorable Prime Minister Sri Narendra Modi ji and all the eminent leaders of BJP party. With this I have decided that I should strengthen the movement, what the party stands for, and as our National General Secretaries are rightly observed, to bring that nationalist spirit to our state of Tamil Nadu. And I'll try my best as a loyal soldier of this party and under our presidentship, Sri L. Murugan ji, to dedicate my time and my energy to further this cause in Tamil Nadu and across India. I thank BJP party for giving me this opportunity to join this great organization. It's a privilege for me. Thank you once again for coming here. Thank you so much, sir. It says Anjamai Igai Arivukam in Nalgum Enjamai Vendar Kalah. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ದೀಕ್ಷಿತ್. ಅಣ್ಣಾಮಲೈ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಕರ್ನಾಟಕದ ಸಿಂಗಂ ಅಂತಲೇ ಖ್ಯಾತಿಯಾಗಿದ್ದಂಥ ಅಣ್ಣಾಮಲೈ ಅವರನ್ನ ಬಿಜೆಪಿಗೆ ಯಾವ ರೀತಿಯಾಗಿ ಬರಮಾಡಿಕೊಂಡಿದ್ದಾರೆ. ಸೊ ಬಿಜೆಪಿಯ ಸಿದ್ಧಾಂತಗಳನ್ನು ಒಪ್ಪಿ ನಾನು ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದೇನೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಏನು ಮಾಹಿತಿ ಲಭ್ಯವಾಗ್ತಿದೆ ದೀಕ್ಷಿತ್? ಸಹಜವಾಗಿ ಲಿಖಿತ ಕಳೆದ 1 ವರ್ಷದ ಹಿಂದೆ ಸುಮಾರು ಸರಿಯಾಗಿ ಈಗ 1 ವರ್ಷ 3 ತಿಂಗಳಾಗಿದೆ ಆಗಿರ್ಬೋದು. ಈ 1 ವರ್ಷ 3 ತಿಂಗಳಿನ ಹಿಂದೆ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಅತಿ ದೊಡ್ಡ ಹೆಸರನ್ನು ಗಳಿಸಿದ್ದಂಥ ಅಣ್ಣಾಮಲೈ ಬೆಂಗಳೂರಿನಲ್ಲಿ DCP ಆಗಿ ಕಾರ್ಯನಿರ್ವಹಿಸ್ತಿದ್ದವರು ಇದ್ದಕ್ಕಿದ್ದಾಗೆ ಒಂದು ಸುದ್ದಿ ಬರುತ್ತೆ. ನಾಳೆ ಬೆಳಗ್ಗೆ ಅಣ್ಣಾಮಲೈಯವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ ಹಿಂದಿನ ದಿನ ರಾತ್ರಿ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿ ಕೇಳಿದಂಥ ಇಡೀ ಕರ್ನಾಟಕದ ಜನ, ಜೊತೆಗೆ ದೇಶದ ಬಹುತೇಕ ಪೊಲೀಸ್ ಇಲಾಖೆಯ ಬಗ್ಗೆ ಗೊತ್ತಿದ್ದವರು, ಜೊತೆಗೆ ಕರ್ನಾಟಕದ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಇದ್ದಂಥವರಿಗೆ ಒಂದು ಶಾಕ್ ಆಗಿತ್ತು. ಹಾಗೆಯೇ ಅಚ್ಚರಿ ಕೂಡ ಕಾದಿತ್ತು. ಆ ನಿಟ್ಟಿನಲ್ಲೇ ಒಂದು ದೊಡ್ಡ ಬೆಳವಣಿಗೆಗಳು ಅಣ್ಣಾಮಲೈ ಅವರ ರಾಜಕೀಯ ಜೀವನದಲ್ಲಿ ನಡೀಬಹುದು, ಅಣ್ಣಾಮಲೈ ಅವರು ರಾಜಕೀಯಕ್ಕೆ ಜಂಪ್ ಆಗ್ಬೋದು ಅನ್ನುವಂಥ ಒಂದು ಕುತೂಹಲ ಇತ್ತು. ಜೊತೆಗೆ ಆ ಬಗ್ಗೆ ಕೆಲವೊಂದಷ್ಟು ಉನ್ನತ ಮೂಲಗಳ ಮಾಹಿತಿ ಕೂಡ ಇತ್ತು. ಆಗಲೇ TV5 ಕೂಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಿತ್ತು. BJPಗೆ ಅಣ್ಣಾಮಲೈ ಜಾಯಿನ್ ಆಗ್ತಾರೆ. ಜೊತೆಗೆ ತಮಿಳುನಾಡಿನ 2021ರ ರಾಜಕೀಯ
ವಿಷಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ ಎನ್ನುವಂಥದ್ದು. ಆ ಸುದ್ದಿಗೆ ಪೂರಕವಾಗಿ ಇವತ್ತು ನಡೆದಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಯ ಸೇರ್ಪಡೆಗೊಂಡಿದ್ದಾರೆ, ಕೇಸರಿ ಪಡೆಗೆ ಸೇರಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಒಬ್ಬ ತಮಿಳುನಾಡಿನ ಬಿಜೆಪಿಯಲ್ಲಿ ಒಂದು ಪ್ರಮುಖ ಹುದ್ದೆಯನ್ನು ಅಣ್ಣಾಮಲೈ ಅಲಂಕರಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ. ಸದ್ಯಕ್ಕೆ ಅಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮುರುಗನ್ ಇದ್ದರೂ ಕೂಡ ಮುರಳೀಧರ್ ರಾವ್ ಅವರ ಜೊತೆಗೆ ಸಂಬಿತ್ ಪಾತ್ರ ನೇತೃತ್ವದಲ್ಲಿ ಇವತ್ತೇನು ಕೇಸರಿಯ ಕಮಲ ಬಾವುಟವನ್ನು ಹಿಡಿದಿದ್ದಾರೆ ಅಣ್ಣಾಮಲೈ. ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ 2021 ಚುನಾವಣೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಜೊತೆಗೆ ರಾಜ್ಯ ಬಿಜೆಪಿಯ ತಮಿಳುನಾಡಿನ ರಾಜ್ಯ ಬಿಜೆಪಿಯಲ್ಲಿ ಒಂದು ಪ್ರಮುಖ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದ್ರ ಮೂಲಕ ಅಲ್ಲಿನ ರಾಜ್ಯ ರಾಜಕೀಯದಲ್ಲಿ ಒಬ್ಬರು ಬಹುಮುಖ್ಯ ಪಾತ್ರವನ್ನು ಅಣ್ಣಾಮಲೈ ವಹಿಸಿಕೊಳ್ಳಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನನಿಲ್ಲ. ಅಟ್ ದಿ ಸೇಮ್ ಟೈಮ್ ಲಿಖಿತ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ದಕ್ಷಿಣ ಭಾರತದ ರಾಜ್ಯಗಳ ಪಾಲಿಗೆ ಆಂಧ್ರ ಪ್ರದೇಶ, ತಮಿಳುನಾಡು, ಈ ಕರ್ನಾಟಕ ಏನಿದೆ, ಆ ಜೊತೆಗೆ ಕೇರಳ, ಈ 4 ರಾಜ್ಯದಲ್ಲೂ ಕೂಡ ರಾಜಕೀಯ ಈ ಲೆಕ್ಕಾಚಾರಗಳು ಹಾಗೆಯೇ ರಾಜಕೀಯ ಸನ್ನಿವೇಶಗಳು ಕೂಡ 4 ರಾಜ್ಯಗಳಲ್ಲಿ 4 ರೀತಿಯಾಗಿದೆ. ಅದೇ ತಮಿಳುನಾಡಿಗೆ ಬಂದರೆ ಕರ್ನಾಟಕದ ಹಾಗಿಲ್ಲ, ಆಂಧ್ರದ ಹಾಗಿಲ್ಲ, ಕೇರಳದ ಹಾಗಿಲ್ಲ ತಮಿಳುನಾಡಿನ ರಾಜಕೀಯ. ಅಲ್ಲಿನ ರಾಜಕೀಯ ಇಲ್ಲಿವರೆಗೂ ಇದ್ದಂಥದ್ದು ಹೇಗೆ ಅಂತ ಹೇಳಿದ್ರೆ, ಸಿನಿಮಾ ರಂಗದವರು, ಜೊತೆಗೆ ಒಂದು ಕಡೆಯಲ್ಲಿ ಕರುಣಾನಿಧಿ ಫ್ಯಾಮಿಲಿ, ಜೊತೆಗೆ ಜಯಲಲಿತಾ ಮತ್ತು ಜಯಲಲಿತಾ ಅವರ ಫಾಲೋವರ್ಸು, ಈ ಎರಡೂ ಪಂಗಡಗಳ ನಡುವೆ ಬಿಜೆಪಿ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿತ್ತು. ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕೂಡ ಅದೇ ಪರಿಸ್ಥಿತಿಯಲ್ಲಿ ಈಗಲೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಗೆ ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಲಿದೆ ಅನ್ನುವಂಥದ್ದು ಕುತೂಹಲ ಇರೋದು ಲಿಖಿತ. ಎಸ್ ದೀಕ್ಷಿತ್, ಖಂಡಿತವಾಗ್ಲೂ ಹೌದು. ಯಾಕಂತಂದ್ರೆ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳೇ ಪ್ರಾಬಲ್ಯ ಸಾಧಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮತ್ತು ರಾಜಕೀಯಕ್ಕೆ ಬಂದೇ ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದ್ದೇ ಇತ್ತು. ಆದರೆ ಅವ್ರು ಹೇಳ್ತಿರುವಂಥದ್ದು ಸಿದ್ಧಾಂತಗಳು, ಪಕ್ಷದ ಸಿದ್ಧಾಂತಗಳು ಈ ಕಾರಣ ನಾನು ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಅಣ್ಣಾಮಲೈ ಅವರು ಪಕ್ಷದ ಮೂಲಕ ತಮಿಳುನಾಡಿನಲ್ಲಿ ತಮ್ಮ ಒಂದು ರಾಜಕೀಯ ಕೆರಿಯರ್ ಅನ್ನ ಪ್ರಾರಂಭ ಮಾಡಬಹುದು, ಯಾವ ರೀತಿಯಾದಂಥ ಒಂದು ಸದ್ಯದ ಪರಿಸ್ಥಿತಿಗಳು ಅವರಿಗೆ ಸಪೋರ್ಟಿವ್ ಆಗಿರಬಹುದು ಅಂತ ಅಣ್ಣಾಮಲೈ ಅವರ ಮಾತುಗಳನ್ನು ಗಮನಿಸಿದರೆ ಲಿಖಿತ ಭಾರಿ ವಿಶೇಷವಾಗಿ ಏನೂ ಕಾಣ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ರಾಜಕೀಯ ವ್ಯಕ್ತಿಗಳ ಮಾತುಗಳೇ ಹಾಗೆ ಇರ್ತದೆ. ಯಾವಾಗ ಒಂದು ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಆವಾಗ ಸಿದ್ಧಾಂತ ಎಲ್ಲ ಸಿದ್ಧಾಂತ ನಮಗೆ ಪೂರಕವಾಗಿದೆ, ನನ್ನ ಥಿಂಕಿಂಗಿಗೂ ಹಾಗೆಯೇ ಆ ಪಕ್ಷದ ಸಿದ್ಧಾಂತಕ್ಕೂ ವೇವ್ ಲೈನ್ ಮ್ಯಾಚ್ ಆಗ್ತಿದೆ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾರೆ. ಅದೇ ಕೆಲವು ರಾಜಕಾರಣಿಗಳು ಬೇರೆ ಪಕ್ಷಕ್ಕೆ ಹೋದಾಗ ಇಲ್ಲ ಅಲ್ಲಿನ ಸಿದ್ಧಾಂತ ಸರಿ ಇಲ್ಲ, ಇಲ್ಲಿನ ಸಿದ್ಧಾಂತ ಸರಿ ಇದೆ, ಅದಕ್ಕೆ ಬರ್ತೀವಿ ಅಂತ ಹೇಳುವಂಥ ಮಾತು ಸಾಮಾನ್ಯ, ಅದರಲ್ಲೇನೂ ವಿಶೇಷತೆ ಇಲ್ಲ. ಬಟ್ ಇಲ್ಲಿ ಅಣ್ಣಾಮಲೈ ಅವರು ಒಂದು ಕಮಲ ಪಡೆಯ ಬಾವುಟವನ್ನು ಹಿಡಿದ ನಂತರ ಮಾತಾಡಿರುವಂಥ 2-3 ಅಂಶಗಳು, ಜೊತೆಗೆ ಅವರು ತೆಗೆದುಕೊಂಡಂಥ ಈ ನಿರ್ಧಾರ ಏನಿದೆ ಇದನ್ನು ಮಾತ್ರ ನಾವು ಅನಲೈಸ್ ಮಾಡೋದಾದರೆ, ಆ ಅಣ್ಣಾಮಲೈ ಅವರಿಗೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಅಷ್ಟು ದೊಡ್ಡ ಭವಿಷ್ಯ ಸಿಗಲಿಕ್ಕೆ ಅಸಾಧ್ಯ. ಜೊತೆಗೆ ಅಣ್ಣಾಮಲೈ ಅವರ ದೃಷ್ಟಿ ಇದ್ದಿದ್ದು ಕೂಡ ಅವರ ಹುಟ್ಟೂರಿನಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸಬೇಕು. ಜೊತೆಗೆ DMK ಇರ್ಬೋದು, AIDMK ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಈ 3 ಪಕ್ಷಗಳಲ್ಲಿ ಹೋದರೆ ಅಲ್ಲಿ ದೊಡ್ಡ ಮಟ್ಟದ ಹೈಪ್ ಇವರಿಗೆ ಸಿಗೋದಿಲ್ಲ. ಜೊತೆಗೆ ನರೇಂದ್ರ ಮೋದಿ ಅವರ ಹೈಪ್ ಕೂಡ ಅಣ್ಣಾಮಲೈಗೆ ಸಹಾಯ ಆಗೋದ್ರಿಂದ ನಿರೀಕ್ಷೆಯಂತೆ ಅವರು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ಲಿಖಿತ. ಧನ್ಯವಾದ.